ನಟ ವಿಜಯ್ ಅವರು ಇತ್ತೀಚೆಗೆ ನಾಮಪತ್ರ ಸಲ್ಲಿಸಿ ಆಸ್ತಿ ಘೋಷಣೆ ಮಾಡಿ ಪ್ರಚಾರ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಟನ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಮಾರ್ಚ್ 30ರಂದು ದಳಪತಿ ವಿಜಯ್ ತಮ್ಮ ಬೆಂಬಲಿಗರ ಸಮೂಹದೊಂದಿಗೆ ಪೆರಂಬೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಬಳಿಕ ನಡೆದ ಪ್ರಚಾರ ಸಭೆಯಲ್ಲಿ ತಮ್ಮ ನೇರ ರಾಜಕೀಯ ಧ್ವನಿಯನ್ನ ವ್ಯಕ್ತಪಡಿಸಿದರು. ಡಿಎಂಕೆ ಸರ್ಕಾರವನ್ನ ದುಷ್ಟ ಶಕ್ತಿ ಅಂತ ಉಲ್ಲೇಖಿಸುತ್ತಾ ಅದನ್ನು ಮನೆಗೆ ಕಳುಹಿಸುವ ಸಮಯ ಬಂದಿದೆ ಅಂತ ಸಾರ್ವಜನಿಕವಾಗಿ ಹೇಳಿದರು. ಈ ಹೇಳಿಕೆ ತಮಿಳುನಾಡು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮುನ್ನ ಟಿಡಿಪಿ ನಾಯಕ ವಿಜಯ್ ಚೆನ್ನೈನ ಪೆರಂಬೂರು ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದರು. ಪಕ್ಷದ ಚುನಾವಣಾ ಕಚೇರಿ ಬಳಿ ಪ್ರಚಾರ ಮುಂದುವರೆಸಿದ ವಿಜಯ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ತಮಿಳುನಾಡನ್ನ ಉಳಿಸಬೇಕು ಅಂತ ಹೇಳಿದರು. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಜನರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ವಿಜಯ್ ಆರೋಪಿಸಿದರು. ವಿಜಯ್ ಅವರ ಪ್ರಚಾರ ವಾಹನ ಹಾದು ಹೋದಾಗ ಪೆರಂಬೂರಿನ ಮೂಲಕಡೈ ಪ್ರದೇಶದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಇದನ್ಮಧ್ಯೆ ಪೆರಂಬೂರಿನಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ವಿಜಯ್ ಕೊಳತ್ತೂರು ಕ್ಷೇತ್ರವನ್ನು ತಲುಪಿದಾಗ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಜಮಾಯಿಸಿದರು. ಇದು ಸಂಚಾರದ ಮೇಲೆ ಪರಿಣಾಮ ಬೀರಿತು. ವಿಜಯ್ ಅವರ ವಾಹನ ನಿಧಾನವಾಗಿ ಚಲಿಸಿತು. ನಂತರ ಅಗರಂ ಪ್ರದೇಶದಲ್ಲಿ ಮಾತನಾಡಿದ ವಿಜಯ್ ಟಿಡಿಪಿ ಕೊಳತ್ತೂರು ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನು ಬದಲಾಯಿಸಿದರು. ಇದು ಕೋಲಾಹಲಕ್ಕೆ ಕಾರಣವಾಯಿತು. ಪೊಲೀಸರು 2 ನಿಮಿಷಗಳಲ್ಲಿ ಪ್ರಚಾರವನ್ನು ಕೊನೆಗೊಳಿಸುವಂತೆ ಕೇಳಿದ ನಂತರ ವಿಲ್ಲಿವಕ್ಕಂನಲ್ಲಿ ನಡೆಯಬೇಕಿದ್ದ ಮುಂದಿನ ರ್ಯಾಲಿಯನ್ನು ರದ್ದುಗೊಳಿಸಲಾಯಿತು. ಈ ನಿಟ್ಟಿನಲ್ಲಿ ಪ್ರಚಾರಗಳಲ್ಲಿ ಭಾಗವಹಿಸೋಕೆ ಸ್ವಯಂ ಪ್ರೇರಿತವಾಗಿ ಬಂದ ಸಾರ್ವಜನಿಕರಿಗೆ ಪೊಲೀಸರು ಸರಿಯಾದ ಭದ್ರತೆ ಮತ್ತು ಸಾರಿಗೆ ವ್ಯವಸ್ಥೆಗಳನ್ನು ಜಾರಿಗೆ ತರದ ಕಾರಣ ಭದ್ರತಾ ಕಾಳಜಿಯಿಂದಾಗಿ ರ್ಯಾಲಿ ಕ್ಯಾನ್ಸಲ್ ಆಗಿದೆ ಅಂತ ಪ್ರಧಾನ ಕಾರ್ಯದರ್ಶಿ ಎನ್ ಆನಂದ್ ಹೇಳಿದರು. ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾದ ದೂರಿನಲ್ಲಿ ವಿಜಯ್ ಭಾಗವಹಿಸುವ ಪ್ರಚಾರ ಸಭೆಗಳಿಗೆ ಸಾಕಷ್ಟು ಭದ್ರತೆ ಮತ್ತು ಸಾರಿಗೆ ವ್ಯವಸ್ಥೆಗಳನ್ನು ಮಾಡುವಂತೆ ಚೆನ್ನೈ ಪೊಲೀಸ್ ಆಯುಕ್ತರಿಗೆ ನಿರ್ದೇಶನ ನೀಡಲಾಗಿದೆ. ಈ ಪರಿಸ್ಥಿತಿಯಲ್ಲಿ ವಿಜಯ್ ವಿರುದ್ಧ 5 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಪೆರವಲ್ಲೂರು ಪೊಲೀಸ್ ಠಾಣೆಯಲ್ಲಿ 500 ಜನರು ಸೇರಿದಂತೆ ವಿಜಯ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಚೆನ್ನೈನ ಕೊಳತ್ತೂರಿನಲ್ಲಿ ನಿನ್ನೆ ನಡೆದ ಪ್ರಚಾರದ ಸಮಯದಲ್ಲಿ 5 ಧ್ವನಿವರ್ಧಕಗಳಿಗೆ ಅನುಮತಿ ನೀಡಿದ್ರು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ರು. 30 ಧ್ವನಿವರ್ಧಕಗಳನ್ನು ಬಳಸುವ ಮೂಲಕ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಪ್ರಕರಣದ ಕಡತದಲ್ಲಿ ತಿಳಿಸಲಾಗಿದೆ. ಚುನಾವಣಾ ವಿಶೇಷ ಮೇಲ್ವಿಚಾರಣಾ ಘಟಕದ ಅಧಿಕಾರಿ ಕುಮಾರ್ ಸಲ್ಲಿಸಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಅಧಿಕಾರಿ ಕುಮಾರ್ ವಿಡಿಯೋ ರೆಕಾರ್ಡಿಂಗ್ ಪುರಾವೆಗಳೊಂದಿಗೆ ದೂರು ದಾಖಲಿಸಿದ್ದಾರೆ.